ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ನಾನ್ ವೆಜ್ಜಿನಷ್ಟೇ ರುಚಿ ಕೊಡುವಂಥ ಅಫ್ಘಾನಿ ಆಲೂ ಮಸಾಲಾ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ತಿನ್ನಲು ಚಟ್ಪಟ ಹಾಗೂ ತುಂಬ ಮಜವಾಗಿರುತ್ತೆ. ಬನ್ನಿ ಹಾಗಾದರೆ ಈ ರುಚಿಕರವಾದ ರೆಸಿಪಿನ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಈಗ ಮೊದಲು ಒಂದು ಬಾಣಲಿಗೆ 3/4 ಬೌಲಿನಷ್ಟು ಎಣ್ಣೆನ ಹಾಕಿ ಕಾಯಲು ಬಿಡ್ತೀನಿ. ಕಾದಿರೋ ಎಣ್ಣೆಗೆ ಒಂದು ಕಟ್ ಮಾಡಿರೋ ಉಳ್ಳಾಗಡ್ಡೆನ ಹಾಕೋಣ. 4 ಗುಂಟೂರು ಒಣಮೆಣಸಿನಕಾಯಿ. ಈಗ ಉಳ್ಳಾಗಡ್ಡೆಯ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೀನಿ. ಉಳ್ಳಾಗಡ್ಡೆಯ ಹಸಿ ವಾಸನೆ ಹೋಗಿದೆ. ಇಲ್ಲಿ ನಾನು ಅರ್ಧ kg ಮೀಡಿಯಂ ಸೈಜಿನ ಆಲೂಗಡ್ಡೆನ 1ರಲ್ಲಿ 2 ಭಾಗ ಮಾಡಿದ್ದನ್ನು ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಆಲೂಗಡ್ಡೆನ ಗೋಲ್ಡನ್ ಕಲರ್ ಬರೋವರೆಗೂ ಹುರಿಯೋಣ. ನೀವು ನೋಡಬಹುದಿಲ್ಲಿ ಆಲೂಗಡ್ಡೆ ಕಲರ್ ಚೇಂಜ್ ಆಗಿದೆ. ಈಗ ನಡುವೆ ಈ ಥರ ಸ್ವಲ್ಪ ಸ್ಪೇಸನ್ನು ಮಾಡಿ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ತೀನಿ. ಈಗ ಇದಕ್ಕೆ 2 ಚಿಕ್ಕಗೆ ಕಟ್ ಮಾಡಿರೋ ಟೊಮೆಟೊನ ಹಾಕೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಇದರ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷದವರೆಗೆ ಟೊಮೆಟೊನ ಕುಕ್ಕಾಗಲು ಬಿಡೋಣ. ಇದು ಕುಕ್ಕಾಗಿದೆ. ಈ ಸಮಯದಲ್ಲಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀನಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಹಳದಿ, ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲೆ, ಕರಿಮೆಣಸಿನ ಪೌಡರ್ ಅರ್ಧ ಟೀ ಸ್ಪೂನ್. ವೀಕ್ಷಕರೇ, ಈ ರೆಸಿಪಿ ಗೀ ರೈಸಿನ ಜೊತೆ ಸಖತ್ತಾದ ಕಾಂಬಿನೇಷನ್ ಇರುತ್ತೆ. ಗೀ ರೈಸಿನ ರೆಸಿಪಿಯನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ದಲ್ಲಿ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಗರಂ ಮಸಾಲೆ ಆಲೂಗಡ್ಡೆಯೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿದೆ. ಈ ಸಮಯದಲ್ಲಿ ಇದಕ್ಕೆ ಅರ್ಧ ಬೌಲಿನಷ್ಟು ಮೊಸರನ್ನು ಹಾಕೋಣ. ನೆನಪಿಡಿ ವೀಕ್ಷಕರೇ, ಇದಕ್ಕೆ ಬೀಟ್ ಮಾಡಿದ ಮೊಸರನ್ನೇ ಹಾಕಿ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆಲೂಗಡ್ಡೆನ ಕುದಿಯಲು ಬಿಡ್ತೀನಿ. ಆಲೂಗಡ್ಡೆ ಬೆಂದಿದೆ ಅಂತ ಚೆಕ್ ಮಾಡಿ. ಬೆಂದ ನಂತರ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿನ ಹಾಕೋಣ. ಕೊನೆಯಲ್ಲಿ 4 ಟೇಬಲ್ ಸ್ಪೂನಿನಷ್ಟು ಹಾಲಿನ ಕೆನೆಯನ್ನು ಬೀಟ್ ಮಾಡಿ ಹಾಕ್ತಿದ್ದೀನಿ. ನಿಮ್ಮ ಕಡೆ ಕೆನೆ ಇಲ್ಲದಿದ್ದಲ್ಲಿ ಫ್ರೆಶ್ ಕ್ರೀಮನ್ನು ಕೂಡ ಬಳಸಬಹುದು. ನೋಡಿ ವೀಕ್ಷಕರೇ, ಇದು ಕುದಿ ಬರ್ತಾ ಇದೆ. ಈಗ ನಮ್ಮ ರುಚಿಯಾದ ಅಫ್ಘಾನಿ ಆಲೂ ಮಸಾಲ ಸರ್ವ್ ಮಾಡಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.